ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಸ್ವಲ್ಪ ದಿನ ನನಗೆ ನಮ್ಮದು ಒಂದು ಇಂಟರ್ನಲ್ ಎಕ್ಸಾಮ್ಸ್ ಇದ್ದು. ಸೊ ಹಂಗಾಗಿಬಿಟ್ಟು ಒಂದು 4 ಡೇಸ್ 5 ಡೇಸ್ ಏನಿತ್ತಂತಂದರೆ ಏನು ಅಪ್ಡೇಟ್ ಮಾಡಲಿಲ್ಲ. ಗ್ರೂಪಲ್ಲೂ ಕೂಡ ಅಂದರೆ ಗ್ರೂಪಲ್ಲಿ ಮೆಸೇಜ್ ಆಗ್ತಾಯಿದ್ದೆ. ಬಟ್ ಬೆಳಗ್ಗೆ ಒಂದು ಇವತ್ತು ಅಂದರೆ ನಿನ್ನೆ ಒಂದು ನೈಟ್ ನಮಗೇನಪ್ಪ ಅಂತಂದರೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಅಬೌಟ್ ನಾನು ಏನು ಮಾತಾಡ್ತಿದ್ದೀನಿ ಅಂತಂದರೆ BSc ನರ್ಸಿಂಗ್ 3rd ಸೆಮಿಸ್ಟರ್ ಅವ್ರ ಬಗ್ಗೆ ಮಾತಾಡ್ತಿದ್ದೀನಿ. ಏನಂತಂದರೆ ನಮ್ಮ ಒಂದು BS ನರ್ಸಿಂಗ್ RGHSಲ್ಲಿ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟಲ್ಲಿ ಹಾಕಿದ್ವಿ. ಏನಪ್ಪ ಅಂತಂದರೆ 3rd ಸೆಮಿಸ್ಟ್ರಿಗೆ ಅಟ್ಲೀಸ್ಟ್ ನಮಗೆ ಅವ್ರಿಗೆ ಸಿಲೆಬಸ್ ಕಾಪಿ ಬಿಟ್ಟರೆ ಅಟ್ಲೀಸ್ಟ್ ಬ್ಲೂ ಪ್ರಿಂಟ್ ಇಲ್ಲ, ಕ್ವಶನ್ ಬ್ಯಾಂಕ್ ಇಲ್ಲ, ಒಂದು ಮಾಡಲ್ ಪೇಪರ್ ಇಲ್ಲ, ಏನೂ ಇಲ್ಲ. ಸೊ ಹಂಗಾಗಿಬಿಟ್ಟು ಅಟ್ಲೀಸ್ಟ್ ನಮ್ಗೆ ಏನು ಮಾಡಿರಿ 3rd ಸೆಮಿಸ್ಟರ್ ಹುಡುಗರಿಗೆ ಒಂದು ಬ್ಲೂ ಪ್ರಿಂಟ್ ಅನ್ನೋದು ಬಿಡ್ರಿ ಅಂತ ಒಂದು ಪೋಸ್ಟ್ ಹಾಕಿದ್ದೆ. ಅದನ್ನ ಆಲ್ಮೋಸ್ಟ್ ಶೇರ್ ಮಾಡಿರಿ ಇನ್ನು ಸಂಜಯ್ ರೈಸ್ ಅವ್ರಿಗೆ, ಯಾಕಂದರೆ ಇನ್ಚಾರ್ಜ್ ಇದ್ದಾರಲ್ವ. ಸೊ ಹಂಗಾಗಿಬಿಟ್ಟು ಅವ್ರಿಗೆ ಇನ್ಫಾರ್ಮ್ ಮಾಡಿರಿ, ಶೇರ್ ಮಾಡ್ರಿ ಅಂತ ಹೇಳಿದ್ದೆ. ಸೊ ಆದಷ್ಟು ಹುಡುಗರು ಏನು ಮಾಡಿದ್ರು ಅಂತಂದರೆ ಶೇರ್ ಮಾಡಿದ್ರು. ಅದರಿಂದ ಒಂದು ಒಳ್ಳೆ ರೆಸ್ಪಾನ್ಸ್ ಏನಪ್ಪ ಅಂತಂದರೆ ಮತ್ತೆ ಒಂದು ಸ್ಟೋರಿ ಹಾಕಿದ್ರೆ ನೋಡಿದ್ರೆ ಎಲ್ಲರೂ ಕೂಡ. ಇಂಡೈರೆಕ್ಟಾಗಿ ಯಾವ ಒಂದು ಸ್ಟೋರಿಲಿ ಏನು ಹೇಳ್ತಿದ್ದಾರೆ ಅಂತಂದರೆ ಯಾವುದೇ ಥರ ನಮ್ಮದು 3rd ಸೆಮಿಸ್ಟ್ರಿಗೆ ಬ್ಲೂ ಪ್ರಿಂಟ್ ಬರೋ ಸಾಧ್ಯತೆ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಹಾಕಿದ್ದಾರೆ. ಯಾಕಂತಂದರೆ ಯಾಕೋ ಗೊತ್ತಿಲ್ಲ, ಯೂನಿವರ್ಸಿಟಿ ಕಡೆಯಿಂದ ಮಾಡ್ಬೇಕಂತಂದರೆ ಬಿಟ್ಬಿಡ್ತಿದ್ರು ಅಷ್ಟೊತ್ತಿಗೆ. ಇನ್ನೂ ಒಂದು ಆ್ಯಕ್ಚುಲಿ ಎಕ್ಸಾಕ್ಟ್ ಇವಾಗ 1 ಮಂತ್ ಇದೆ ನಮ್ಮದು ಎಕ್ಸಾಮು. ಇವಾಗ ಇನ್ನೊಂದು ಹಂಗಾಗಿಬಿಟ್ಟು ಇವಾಗ ಇನ್ನೊಂದು ಸರ್ತಿ ನಮ್ಮ ಸ್ಟೂಡೆಂಟ್ಸು ಏನು ಮಾಡ್ಬೇಕಂತಂದರೆ, ವಿಷಯ ಏನಪ್ಪ ಗೊತ್ತಿಲ್ಲ ಅಂತಂದರೆ, ನೀವು BS ನರ್ಸಿಂಗ್ 3rd ಸೆಮಿಸ್ಟ್ರ್ ಬ್ಲೂ ಪ್ರಿಂಟ್ ನಿಮ್ಗೆ ಏನಾದರೂ ಬೇಕಂದರೆ ಓಕೆ, ನಿಮ್ಗೆ ಒಂದೇ ಒಂದು ಕೊನೆ ಅವಕಾಶ, ಎದ್ದು ನೀವೆಲ್ಲರೂ ಕೂಡಿ ಮಾಡ್ಬೇಕಾಗುತ್ತೆ. ಈಗ ಸಪ್ರೇಟ್ ಏನಪ್ಪ ಅಂತಂದರೆ ಬಿಡ್ತಾರೆ ಬಿಡಿ, ಯೂನಿವರ್ಸಿಟಿಯವ್ರು ಬಿಡ್ತಾರೆ ಅಂತ ಅನ್ಕೊಂಡ್ರೆ ಈ ಸರ್ತಿ ಬರೋ ಚಾನ್ಸಸ್ಸು ತೀರಾ ಕಡಿಮೆ ಇದ್ದಾವೆ. ಯಾಕಂತಂದರೆ ಅದರಲ್ಲೂ ಕೂಡ ಈ ಸಂಜಯ್ ರೈಸ್ ಅವರು ಏನಪ್ಪ ಅಂತಂದರೆ ಆ ಸ್ಟೋರಿ ನೋಡಿದಾದ್ಮೇಲೆ ಫುಲ್ ನನಗೆ 90% ಬರಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ನಾನು. ಸೊ ಹಂಗಾಗ್ಬಿಟ್ಟು ಇವಾಗ ಒಂದೇ ಒಂದು ಚಾನ್ಸ್ ಏನಪ್ಪ ಅಂತಂದರೆ ಜಸ್ಟ್ ಏನು ಮಾಡಿರಿ, ನಾನು ಪದೇ ಹೇಳ್ತಿದ್ದೀನಿ, ಆ ಒಂದು ಇನ್ಸ್ಟಾಗ್ರಾಮಲ್ಲಿ BS ನರ್ಸಿಂಗ್ RGHS ಅಂತ ಏನೈತೆ ಅದ್ರಲ್ಲಿ ಹೋಗ್ಬಿಟ್ಟು ಅವ್ರು ಸ್ಟೋರಿ ಹಾಕಿದ್ದಕ್ಕೆ ಒಳ್ಳೆ ರೀಪ್ಲೇ ಮಾಡೋ ರೀತಿ ಒಂದು ಪೋಸ್ಟ್ ಅದು. ಅಂತಂದರೆ ನೀವೇ ಈ ರೀತಿ ಹೇಳಿದ್ರೆ ಯಾವ ರೀತಿ ರೀ ಅಂದರೆ, ನಮಗೆ ಸಪೋರ್ಟ್ ಆಗಿರೋದು ನಮ್ಮ ಮೆಡಿಕಲ್ ಫೀಲ್ಡಲ್ಲಿ ಎಲ್ಲರೂ ಕೂಡ ಹೆಲ್ಪ್ ಮಾಡೋರೆ ಅವರು. ಏನಪ್ಪ ಅಂತಂದರೆ ಯಾವುದೇ ಥರ ಇದು ಹೆಲ್ಪ್ ಬೇಕಾದರೂ ನಾವು ಅವ್ರನ್ನ ಕೇಳ್ತೀವಿ. ಓಕೆ, ಅವರೇ ಈ ಸದ್ಯಕ್ಕೆ ಏನಪ್ಪ ಅಂತಂದರೆ ಬರಲ್ಲ ಅಂತಂದರೆ ನಮ್ಮ ಅಂದರೆ ಸ್ಟೂಡೆಂಟ್ಸ್ ಇವಾಗ ನಿಮ್ಗೆ ಅಷ್ಟೇ ಅಲ್ಲ, ಈಗ 3rd ಸೆಮಿಸ್ಟರ್ ನೀವು ಹೋಗ್ತೀರಾ ಮತ್ತು ನೆಕ್ಸ್ಟ್ ಬ್ಯಾಚ್ವರೆಗೂ ಕೂಡ ಇದೇ ಕಂಟಿನ್ಯೂ ಆಗುತ್ತೆ. ಸೊ ಹಂಗಾಗ್ಬಿಟ್ಟು ಆ್ಯಂಡ್ ನಿಮಗೆ 4th ಸೆಮ್ಮು ಕೂಡ ಇದೇ ರೀತಿ ಆಗ್ಬೋದು ಆ್ಯಂಡ್ 5th ಸೆಮ್ ಇದೇ ರೀತಿ ಕಂಟಿನ್ಯೂ ಆಗ್ಬೋದು. ಬಟ್ ಇವಾಗಲೇ ಆದಷ್ಟು ಏನು ಮಾಡಿರಿ, ಆ ಒಂದು ಪೋಸ್ಟ್ನ ನಿಮ್ಮ ಸಂಜಯ್ ರೈಸ್ ಅವ್ರಿಗೆ ಕಳಿಸ್ರಿ. ಇದೆಲ್ಲ ಆಗುತ್ತೆ ಬ್ರದರ್, ಇದೆಲ್ಲ ಎದಕ್ಕೆ ಬೇಕಾಗುತ್ತೆ ಅಂತ ಅನ್ಬೋದು, ಬಟ್ ಹೇಳೋಕ್ಕಾಗಲ್ಲ. ಒಂದು ಸ್ವಲ್ಪ ಯಾಕೆಂದರೆ ಭಾಳಷ್ಟು ಹುಡುಗರು ಪದೇ ಕಳಿಸಿದಾಗ ಅವ್ರಿಗೆ ಒಂದು ನೀಡ್ ಅಟ್ಲೀಸ್ಟ್ ಏನಾದರೂ ಒಂದು ಹುಡುಗರು ಸ್ವಲ್ಪ ಸಮಸ್ಯೆ ಅರ್ಥ ಆಯ್ತು ಅಂದ್ಕೊಂಡ್ರೆ ಅವ್ರು ಏನಾದರೂ ಯೂನಿವರ್ಸಿಟಿಗೆ ಸಡನ್ನಾಗಿ ಅಲ್ಲಿ ಏನಾದರೂ ಮೇಲೆ ಇದ್ದವ್ರಿಗೆ ಏನಾದರೂ ಅಡ್ವೈಸ್ ಮಾಡಿದರೆ ಖಂಡಿತ ವಿತಿನ್ 1 ವೀಕಲ್ಲೇ ನಿಮ್ಮದು ಬ್ಲೂ ಪ್ರಿಂಟ್ ಬರುತ್ತೆ. ಇಲ್ಲಂತಂದರೆ ತಿಳ್ಕೊಂಬಿಡ್ರಿ 3rd ಸೆಮ್ಮು 4th ಸೆಮ್ಮು ಹಿಂಗೆ ಮುಂದೆ ವಾರಿತಾ ಹೋಗ್ತಾರೆ. ಸೊ ಹಂಗಾಗ್ಬಿಟ್ಟು 3rd ಸೆಮ್ ಸ್ಟೂಡೆಂಟ್ಸ್ ಇವಾಗ ಏನಿದ್ರೆ ನನ್ನ ಫಸ್ಟಿಂದ ವೀಡಿಯೋಸ್ ಯಾರು ನೋಡ್ತಿದ್ರೆ ಆ್ಯಂಡ್ ನಮ್ಮ ಗ್ರೂಪಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಯಾರಿದ್ರೆ ಆ್ಯಂಡ್ ಟೆಲಿಗ್ರಾಮ್ ಗ್ರೂಪಲ್ಲಿ ಯಾರಿದ್ರೆ, ಸೊ ಇದು ಏನು ಹೇಳ್ತಿದ್ದೀನಿ ಅಂತಂದರೆ ನಿಮ್ಮ ಫ್ರೆಂಡ್ಸು ಕೂಡ ಹೇಳ್ರಿ, ಆದಷ್ಟು ಆ ಒಂದು ಪೋಸ್ಟ್ ಶೇರ್ ಮಾಡಿರಿ. ನಾನು ಏನು ಹೇಳ್ತಿದ್ದೀನಿ ಅಂತಂದರೆ, ನಾನು ನಿಮಗೆ ಒಂದು ಸ್ವಲ್ಪ ಟೈಮ್ ಕೊಟ್ಟು ಏನಕ್ಕೆ ಕೇಳ್ತಿದ್ದೀನಿ ಅಂತಂದರೆ, ನಮ್ದೇನು ಬಿಡ್ರಿ, ಇವಾಗ ನಾನು 3rd ಸೆಮ್ ಓಕೆ 3rd ಇಯರ್ ಇದ್ದೀನಿ, ಇನ್ನೊಂದು ವರ್ಷ ಬಿಟ್ಬಿಟ್ಟು ನಾನು 4th ಇಯರ್ ಮುಗಿಸ್ಕೊಂಡೇ ಹೋಗ್ತೀನಿ. ಬಟ್ ಸ್ವಲ್ಪ ಥಿಂಕ್ ಮಾಡಿರಿ, ನೀವು ಅಷ್ಟೇ ಅಲ್ಲ, ನಿಮ್ಮ ಜೂನಿಯರ್ಸ್ ಬರ್ತಾರೆ. ಓಕೆ, ನಿಮಗೂ ಕೂಡ ಎಫೆಕ್ಟ್ ಆಗುತ್ತೆ. ಓಕೆ, ನಮ್ಮ ಬೇರೆಯವ್ರು ಏನಾದರೂ ಬಾಗಿ ಅದೆಲ್ಲ ಏನಕ್ಕೆ ಬೇಕಂತಂದು ಕೋರ್ಬೇಡ್ರಿ. ಸೊ ನಾವು ಕಲಿತಿರೋದು ಒಂದು ಪ್ರೊಫೆಷ್ನಲ್ ಕೋರ್ಸು, ಬೇರೆಯವ್ರಿಗೂ ಹೆಲ್ಪ್ ಆಗಬೇಕು. ಹಂಗಾಗ್ಬಿಟ್ಟು ನಿಮ್ಮ ಒಂದು ಜೂನಿಯರ್ಸ್ಗೆ ನಿಮಗೆ ಮುಂದೆ ಏನಾದರೂ ಅಪ್ಕಮಿಂಗ್ ಸ್ಟಡೀಸ್ ಅಂದರೆ 4th ಸೆಮ್ಮು 5th ಸೆಮ್ ಏನಾದರೂ ನಿಮ್ಗೆ ಅಟ್ಲೀಸ್ಟ್ ಸ್ಟಡೀಸ್ ಏನಾದರೂ ಬೇಕಂತಂದರೆ ನೀವು ಈ ರೀತಿ ಮಾಡಲೇಬೇಕು. ಯಾಕಂತಂದರೆ ಇಲ್ಲಾಂತಂದರೆ ನಿಮ್ಮ ನಿಷ್ಠೆ ಬಿಡ್ತಾರೆ, ಹಿಂಗೆ ಹೋಗ್ಲಿ ಬಿಡು ಹುಡುಗರು ಅಂತ ಬಿಡ್ತಾರೆ. ಅಟ್ಲೀಸ್ಟ್ ಏನು ರೀ, ಒಂದು ಸಿಲೆಬಸ್ ಬಿಟ್ಬಿಟ್ಟು ಸುಮ್ಮನೆ ಓದ್ಕೊಳಕ್ಕಂತ ಬಿಟ್ಟರೆ ಹೆಂಗೆ ಹೇಳಿ. ಸೊ ಹಂಗಾಗ್ಬಿಟ್ಟು ಒಂದು ಬ್ಲೂ ಪ್ರಿಂಟ್ ಅಥವಾ ಮಾಡಲ್ ಪೇಪರ್ ಏನಾದರೂ ಬಿಡಬೇಕಲ್ವ ಯೂನಿವರ್ಸಿಟಿ ಕಡೆಯಿಂದ ಅಫಿಷಿಯಲಾಗಿ, ಒಂದು ಕೂಡ ಬಿಡ್ತಿಲ್ಲ. ಹಿಂಗಾದರೆ ನಮ್ಮ ನರ್ಸಿಂಗ್ಗೆ ಒಂದು ರೀತಿ ನೋಡ್ತಾರೇನೋ ಅಂತ ಒಂದು ಟೈಮ್ ಅನಿಸುತ್ತೆ. ಸೊ ಆದಷ್ಟು ಏನು ಮಾಡಿರಿ ಅಂತಂದರೆ ಇವಾಗಲೂ ಒಂದು ಚಾನ್ಸ್ ಏನಪ್ಪ ಅಂತಂದರೆ ಆ ಒಂದು ಪೋಸ್ಟ್ನ ಆಲ್ಮೋಸ್ಟ್ ಎಲ್ಲರೂ ಕೂಡ ಶೇರ್ ಮಾಡಿದ್ದಾರೆ. ಆದ್ರೆ ಅವರು ಕೂಡ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಮಾಡಿದ್ದಾರೆ. ಓಕೆ, ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅದು ನಾನು ಟ್ರೈ ಮಾಡ್ತೀನಿ ಅಂತ ರೆಸ್ಪಾನ್ಸ್ ಮಾಡಿದ್ದಾರೆ. ಬಟ್ ಇನ್ನೂ ಕೂಡ ಭಾಳಷ್ಟು ಹುಡುಗರು ಮಾಡಿರಿ ಪದೇ ಏನು ಹೇಳ್ತಿದ್ದಾರೆ ಅಂದರೆ, ಈ ವಿಡಿಯೋ ಯಾರೆಲ್ಲ ನೋಡ್ತಾರೆ ಹೋಗ್ಬಿಟ್ಟು ಜಸ್ಟ್ 1-2 ಸೆಕೆಂಡ್ ಆಗುತ್ತೆ, ಹೋಗ್ಬಿಟ್ಟು ಜಸ್ಟ್ ಶೇರ್ ಇರುತ್ತೆ, ಸಂಜಯ್ ಸರ್ ಅಂತ ಸರ್ಚ್ ಮಾಡಿರಿ, ಅವ್ರು ಬರ್ತಾರೆ, ಅವ್ರ DP ಸಿಗುತ್ತೆ, ಜಸ್ಟ್ ಅದಕ್ಕೆ ಶೇರ್ ಮಾಡಿ ಬನ್ನಿರಿ ಅಷ್ಟೇ. ಭಾಳ ಜನ ಬಂತಂದರೆ ಭಾಳ ಜನ ಶೇರ್ ಮಾಡಿದ್ರೆ ಏನಾಗುತ್ತೆ, ಅಟ್ಲೀಸ್ಟ್ ಎಲ್ಲರಿಗೂ ಕೂಡ ಹೋಗುತ್ತದು. ಬಟ್ ಏನಪ್ಪ ಅವ್ರು ಏನು ಮಾಡ್ತಾರೆ, ಆದಷ್ಟು ಅವ್ರು ಏನು ಮಾಡ್ತಾರೆ ಅಂತಂದರೆ ನಿಮ್ಗೆ ಹೆಲ್ಪ್ ಮಾಡೋ ಪ್ರಯತ್ನ ಮಾಡ್ತಾರೆ. ಇದು ನಿಮ್ಮದು ಕೊನೆ ಚಾನ್ಸ್ ಅನ್ಕೋರಿ. ಇತ್ತಿನ 1 ವೀಕಲ್ಲಿ ಅವ್ರೆ ಅಥವಾ ವಾಪಸ್ ಏನಾದರೂ ಸ್ಟೋರಿ ಇಟ್ಟರೆ, ಇನ್ನೊಂದು ಇದ್ರೆ ನಮ್ಮ BS ನರ್ಸಿಂಗ್ ಸಲುವಾಗಿ ಏನಾದರೂ ಇಟ್ಟರೆ ಇದು ನಿಮ್ಮ ಒಂದು ಗೆಲುವು ಅನ್ಕೋರಿ. ಯಾಕಂತಂದರೆ 4th ಸೆಮ್ಮಿಗೆ ನಿಮ್ಗೆ ಎಲ್ಲನೂ ಕೂಡ ಸ್ಟಡೀಸು 4th ಇಯರ್ ಮುಗಿಯೋವರೆಗೂ ಬೇಕಾಗ್ತದೆ. ಆ್ಯಂಡ್ ಅವರು ಕೂಡ ಸಪೋರ್ಟ್ ನಮಗೆ ಇದ್ದಂಗೆ ಅನಿಸುತ್ತೆ. ಇಲ್ಲಾಂತಂದರೆ ಇಷ್ಟೇ, ನಾವು ನರ್ಸಿಂಗ್ ಬಂದಿದ್ದೀವಿ, ಕಲ್ತೀವಿ, ಓದ್ವಿ, ಇಷ್ಟೇ ಆಗುತ್ತೆ. ಬಿಟ್ಟರೆ ನಾವೇನು ಮಾಡಿರಲ್ಲ. ತಿಳ್ಕೊರಿ. ನಾವು ನಮ್ಮ ಬೇರೆಯವ್ರ ಸಲುವಾಗೂ ಕೂಡ ನಾವು ಹೆಲ್ಪ್ ಮಾಡೋಣ ಅಂತಂದು ನಮ್ಮ ಚಾನಲ್ ಇರೋದೇ ಅದಕ್ಕೆ. ಯಾಕಂತಂದರೆ ನಾನು ಇವಾಗ ಒಂದು ಫಸ್ಟ್ ಡೇಯಿಂದ ಹೇಳ್ತಿದ್ದೀನಿ, ಕೆಲವೊಬ್ರು ಹೇಳ್ತಿದ್ದಾರೆ ಇವ್ನಿಗೆ ದುಡ್ಡು ಬರುತ್ತೆ ಇದೆಲ್ಲ ಮಾಡ್ತಿದ್ದಾನೆ ಅಂತಂದು.
ಇವನ್ ಆ ನರ್ಸಿಂಗ್ ಸ್ಟೂಡೆಂಟ್ ಆಗಿಬಿಟ್ಟು ಕೆಲವೊಂದಿಷ್ಟು ನನಗೂ ಕೂಡ ನೀಡ್ಸ್ ಇರ್ತವೆ, ದುಡ್ಡಿನ ಪ್ರಾಬ್ಲಮ್ ಇರುತ್ತೆ. ಬಟ್ ಹಾಗಂತಂದು ಎಲ್ಲ ಟೈಮ್ನು ಕೂಡ ಅದನ್ನೇ ಮಾಡ್ಕೊಂಡು ಕೂರಲ್ಲ. ನನ್ನ ಹತ್ರ ನಿಜ ಹೇಳ್ತೀನಿ, ಯೂಟ್ಯೂಬ್ ಕಡೆಯಿಂದ ನನಗೆ 3 ವರ್ಷ ಆಯಿತು. 3 ವರ್ಷದಲ್ಲಿ ನಿಜ ಹೇಳ್ತೀನಿ, ನಾನು 8,000 ರೂಪಾಯಿ ಬಂದೈತೆ. ಡೈರೆಕ್ಟ್ ಹೇಳ್ಬಿಡ್ತೀನಿ, 8,000 ರೂಪಾಯಿ ಬಂದೈತೆ ಯೂಟ್ಯೂಬ್ ಕಡೆಯಿಂದ. 3 ವರ್ಷದಲ್ಲಿ 8,000 ರೂಪಾಯಿ. ನಾನು ಅದಕ್ಕೆ ನೆಟ್ ಖರ್ಚು ಮಾಡಿದ್ದೆ ಜಾಸ್ತಿ. ಹಂಗೆ ಹೇಳ್ತಾರೆ ಲೆಕ್ಕ ಆಗ್ತಂದ್ರೆ. ನಾನು ಇವಕ್ಕೆ ತಲೆ ನೋಯಿಸ್ಕೊಂಡು ಇಷ್ಟೆಲ್ಲ ವೀಡಿಯೋ ಮಾಡಿಕೊಂಡು ಹುಡುಗರು ಇನ್ಫಾರ್ಮೇಷನ್ ಕೊಟ್ಟಿದ್ದು ನೋಡಿದರೆ ನನಗೆ ಬರುವಂಥ ಎಡಿಟಲ್ಲಿ ನಾನು ಏನೇನೋ ಮಾಡ್ಬೋದಿತ್ತು. ಬಟ್ ನಾನು ಏನಕ್ಕಿಂತ ಚೂಸ್ ಮಾಡ್ಕೊಂಡೆ ಅಂತಂದರೆ ನಮ್ಮ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಬೇಕು. ಮುಂದೆ ನಮ್ಮ ನರ್ಸಿಂಗ್ ಅನ್ನೋದು ನರ್ಸಿಂಗ್ ಅನ್ನೋದು ಎಲ್ಲ ಪೂರ ಅತಿ ಕೆಳಗೆ ನೋಡ್ಬಾರ್ದು. ನರ್ಸಿಂಗ್ ಅನ್ನೋದು ಒಂದು ರೇಂಜ್ಗೆ ಎಲ್ಲರೂ ಕೂಡ ನರ್ಸಿಂಗ್ ಅಂದರೆ ಸ್ವಲ್ಪ ಏನೋ ಒಂದು ಗೌರವ ಕೊಡಬೇಕು, ಅಷ್ಟರ ಮಟ್ಟಿಗೆ ತೊಗೊಂಡು ಹೋಗಬೇಕು. ಇದೆಲ್ಲ ಒಬ್ಬರ ಕೈಯಿಂದ ಆಗಲ್ಲ, ಬಟ್ ಎಲ್ಲ ಸ್ಟೂಡೆಂಟ್ಸು ಕೈ ಜೋಡಿಸಿದ್ರೆ ಆಗುತ್ತೆ. ಒಂದು ನೆನ್ಪಿಟ್ಕೋರಿ, RGHS ಅಂತ ಬಂದಾಗ ಬರೀ MBBS ಅಥವಾ BMS ಈ ರೀತಿ ಕೋರ್ಸ್ ಅಷ್ಟೇ ಅಲ್ಲ. ಮೆಡಿಕಲ್ ಅಂತ ಬಂದಾಗ ಬರೀ MBBS ಅಲ್ಲ, ನಮ್ಮ BS ನರ್ಸಿಂಗ್ ಕೂಡ ಅಷ್ಟೇ ಈಸಿ ಅಲ್ಲ. ನೋಡ್ತಿರ್ಬೋದು, ಅವ್ರಿಗಿರುವಂಥ ಸಿಲೆಬಸ್ ನಮಗೂ ಐತೆ. ಅವ್ರು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೋ RGHSಲ್ಲಿ ನಮಗೂ ಕೂಡ ಅದಕ್ಕಿಂತ ಜಾಸ್ತಿನೂ ಕೊಡ್ಬೇಕು. ಆ್ಯಕ್ಚುಲಿ ಯಾಕಂತಂದರೆ ನಮ್ಮ ಸ್ಟೂಡೆಂಟ್ಸ್ನ ಆ್ಯಕ್ಚುಲಿ ನನಗೆ ಒಂದು ಟೈಮ್ ನೋಡ್ಕೊಂಡಾಗ ಯಾವ ರೀತಿ ಅನ್ಸುತ್ತೆ ಅಂತಂದರೆ, ನಮ್ಮ ನರ್ಸಿಂಗ್ನ ಆ್ಯಕ್ಚುಲಿ ಇವರೇನು ನಮ್ಮ ದುಡ್ಡಿಗೋಸ್ಕರ ಇಟ್ಕೊಂಡಾರ ಅಂತ ಅನಿಸ್ಬಿಡುತ್ತೆ. ಒಂದೊಂದು ಕಾಲೇಜ್ ನೋಡಿದಾಗ, ಒಂದೊಂದು ಸಿಸ್ಟಮ್ ನೋಡಿದಾಗ. ಯಾಕಂತಂದರೆ ಈ ಕಾಲೇಜ್ ಸುಮ್ಮನೆ ದುಡ್ಡಿಗೋಸ್ಕರ ನಡೆಸ್ತಿದ್ದಾರೇನಪ್ಪ ಇದು ನಮ್ಮ ನರ್ಸಿಂಗ್ನ ಅಂತ ಅನಿಸುತ್ತೆ. ಅಟ್ ಎ ಟೈಮ್ ಒಂದೊಂದು ಕಡೆ ಅನಿಸುತ್ತೆ, ಇಲ್ಲ ನರ್ಸಿಂಗ್ ಇರೋದು ಇಲ್ಲ ಕರೆಕ್ಟ್ ಐತೆ, ಏನಿಲ್ಲ ಅಂತ ಅನಿಸುತ್ತೆ. ಬಟ್ ಒಂದೊಂದು ಟೈಮ್ ತೀರಾ ಬೇಜಾರಾಗುತ್ತೆ. ಯಾಕಂತಂದರೆ ಇಷ್ಟೆಲ್ಲ ನಿಮ್ಮ ಕಡೆಯಿಂದ ಫೀಸ್ ಕಟ್ಸ್ಕೊತಾರೆ, ಎಲ್ಲ ಮಾಡ್ತಿದ್ದಾರೆ. ಬಟ್ ಅಟ್ಲೀಸ್ಟ್ ನಮ್ಮ ಬ್ಲೂ ಪ್ರಿಂಟ್ ಬಿಡೋಕ್ಕಿಲ್ಲಲ್ವ ಎಕ್ಸಾಮ್ ಪರ್ಪಸ್. ಅಟ್ಲೀಸ್ಟ್ ಬೇಡ, ಸ್ಟಾರ್ಟಿಂಗೇ ನಿಮ್ಗೆ ಎಲ್ಲನೂ ಕೂಡ ವರ್ಕ್ ಮಾಡಿ ಬಿಡೋದು ಬೇಡಪ್ಪ. ಇವಾಗ 1 ತಿಂಗಳೈತೆ ಎಕ್ಸಾಮ್, ಅಟ್ಲೀಸ್ಟ್ ಇವಾಗಾದರೂ ಬಿಡ್ಬೇಕಲ್ವ. ಅದಿಲ್ಲ, ಇಂಥ ಟೈಮಲ್ಲಿ ಏನು ಅನ್ಸುತ್ತಂತಂದರೆ ಯೂನಿವರ್ಸಿಟಿ ಕಡೆಯವರು ದುಡ್ಡು ತಿನ್ನೋಕೆ ಮಾಡ್ತಿದ್ರೆ ನಮ್ಮ ನರ್ಸಿಂಗ್ ಸ್ಟೂಡೆಂಟ್ ಅಂತ ಅನಿಸುತ್ತೆ. ನಿಜ ಹೇಳ್ತೀನಿ, ಇದು ಮಾತ್ರ ನೆನ್ಪಿಡ್ಕೋರಿ, ಒಂದೊಂದು ಟೈಮಲ್ಲ ಭಾಳ ಸರ್ತಿ ಅನಿಸುತ್ತೆ ಈ ರೀತಿ. ಯಾಕಂತಂದರೆ ಇಷ್ಟೆಲ್ಲ ಕಟ್ಸ್ಕೊತಾರೆ, ಫೀಸ್ ಎಲ್ಲ ಕಟ್ಸ್ಕೊತಾರೆ, ಪ್ರತಿಯೊಂದು ಎಕ್ಸಾಮ್ ಫೀಸ್ ಅಂತ ಕಟ್ಸ್ಕೊತಾರೆ, ಎಲ್ಲನೂ ಮಾಡ್ಕೊತಾರೆ. ಅಲ್ಲಿ ಅದ್ರ ತಕ್ಕನೆ ಮಾಡ್ತಾರೆ. ಬಟ್ ಎಲ್ಲ ಕರೆಕ್ಟ್ ಟೈಮು ಮಾಡಿದ್ರೆ ಆಗುತ್ತಲ್ವ, ಹೌದಲ್ವಾ? ಸರಿ, ಯಾಕಂದ್ರೆ ನಾವು ಕೂಡ ಯೂನಿವರ್ಸಿಟಿಗೆ ಅದ್ರಾಗ ಏನು ಮಾತಾಡೋಕ್ಕಾಗಲ್ಲ. ಯಾಕಂದರೆ ಯೂಟ್ಯೂಬಲ್ಲಿ ಸ್ಟ್ರಿಕ್ಟಾಗಿ ಎಲ್ಲನೂ ಕೂಡ ಇರ್ತವೆ. ಸೊ ಹಂಗೆಲ್ಲ ಬಿಟ್ಟಾಕ್ಬಿಟ್ಟು ಇವಾಗ ಏನಂತಂದರೆ, ಇಲ್ಲ ನಮ್ಮ ಯೂನಿವರ್ಸಿಟಿ ಹಂಗೆ ನೋಡಿದರೆ ಬೇರೆ ಒಂದು ಸ್ಟೇಟ್ದು ಯೂನಿವರ್ಸಿಟಿ ನೋಡಿದರೆ ಬೆಟರ್ ಇದೆ, ಹಂಗೇನಿಲ್ಲ. ಬಟ್ ಇವಾಗ ಏನಂತಂದರೆ ಸದ್ಯಕ್ಕಂತೂ ನಿಮ್ಮದು ಬ್ಲೂ ಪ್ರಿಂಟ್ ಬಗ್ಗೆ ಮಾತಾಡೋದೇನಪ್ಪ ಅಂತಂದರೆ, ಹೋಗ್ಬಿಟ್ಟು ಆ ಪೋಸ್ಟ್ ಆದಷ್ಟು ನಿಮ್ಮ ಸಂಜೆ ಸರ್ಗೆ ಅಟ್ಲೀಸ್ಟ್ ಇಲ್ಕೊಂಡು ಮೆಸೇಜ್ ಆದರೂ ಅದಕ್ಕೆ ಅದನ್ನ ಪೋಸ್ಟಾಗಿ ಶೇರ್ ಆದರೂ ಮಾಡಿರಿ. ನಿಮಗೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಒಂದು 2 ಡೇಸಲ್ಲೇ ಬಂದೇ ಬರುತ್ತೆ. ನೋಡೋಣ, ಇದು ಲಾಸ್ಟ್ ಚಾನ್ಸ್. ಬಂದರೆ ಬೆಟರ್ ಲಕ್, ಇಲ್ಲ ಅಂತಂದರೆ ಸುಮ್ಮನೆ ಸಿಲೆಬಸ್ ಓದ್ಕೋರಿ. ಇವಾಗ ಇದನ್ನು ಸ್ಟಾರ್ಟ್ ಮಾಡಿರಿ. ಟೈಮ್ ಎಷ್ಟು ಬೇಡ, 1 ಮಂತ್ ಐತೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಓದ್ಕೋರಿ. ಇದೇನು ಫಸ್ಟ್ ಟೈಮಲ್ಲಿ ನೀವು ಎಕ್ಸಾಮ್ ಬರೀತಿರೋದು, 3ನೇ ಸರಿತಿ ಬರೀತೀರ. ಯಾವ ರೀತಿ ಪಾಸ್ ಆಗೋದು ಅಂತ ನಿಮ್ಮ ಗಾಳೆ ಗೊತ್ತೈತೆ. ಯಾವ ರೀತಿ ಅಂದರೆ ಪೇಜಸ್ ನಿಮ್ಮ ಸೀರಿಯಸ್ ಹಾಕೋದು ನಿಮ್ಮ ಗಾಳೆ ಗೊತ್ತೈತೆ. ಸ್ವಲ್ಪ ಅದೇ ಮುಂದುವರಿಯುತ್ತೆ. ಬಟ್ ಕೆಲವೊಂದು ಟೈಮು ಯಾವ ಚಾಪ್ಟ್ರಲ್ಲಿ ಎಷ್ಟು ಬರುತ್ತೆ ಅಂತ ಗೊತ್ತಾತಂದು ಒಂದು ಐಡಿಯಾ ಬರುತ್ತೆ ಅನ್ನೋಕ್ಕೋಸ್ಕರ ಒಂದು ಬ್ಲೂ ಪ್ರಿಂಟ್ ಬೇಕಷ್ಟೇ. ಸರಿ, ಇದು ವಿಡಿಯೋ ಭಾಳ ಲೆಂತ್ ಆಯಿತು, ಭಾಳ ಮಾತಾಡಿದೆ ಅನ್ಕೊತಿದ್ದೀನಿ. ಏನಾದರೂ ಪಾಸಿಟಿವ್ ರೆಸ್ಪಾನ್ಸ್ ಬಂದರೆ ನಿಮ್ಗೆ ತಿಳಿಸ್ತೀನಿ. ಟೆಲಿಗ್ರಾಮ್ ಗ್ರೂಪ್ ಅಂತೂ ಇರಪ್ಪ, ಯಾಕಂತಂದರೆ ಏನಾದರೂ ಒಂದು ಅಪ್ಡೇಟ್ ಬಂದರೆ ತಿಳಿಸ್ತೀವಿ. ಬಾಯ್.